ನಾವು ಇದುವರೆಗೂ ನೋಡಿದ 3 ಅಂಶಗಳಿತ್ತಲ್ವಾ. ಏನು, ನಮ್ಮ ಕ್ರಿಯಾಟಿನಿನ್ ಕಮ್ಮಿ ಮಾಡಬೇಕಂದ್ರೆ ನಮ್ಮ ವೆಯ್ಟ್ ಕಂಟ್ರೋಲ್ ಮಾಡಬೇಕು, ನಮ್ಮ BP ಕಂಟ್ರೋಲ್ ಮಾಡಬೇಕು, ನಮ್ಮ ಶುಗರ್ ಕಂಟ್ರೋಲ್ ಮಾಡಬೇಕು. 4ನೇ ಬರೋದೇ ಈ ಡಯಟ್. ಎಲ್ಲರಿಗೂ ಒಂದೇ ವಿಧವಾದ ಡಯಟ್ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ, ನನಗೆ ಅನ್ಸಲ್ಲ. ಡಯಾಬೆಟಿಕ್ಕಿಂದ ಕಿಡ್ನಿ ಪ್ರಾಬ್ಲಮ್ ಆಗಿರ್ತಾರಲ್ವ, ಅವರಿಗೆ ಮೇ ಬಿ ಬೇರೆ ರೀತಿಯಾದ ಡಯಟ್ ಫಾಲೋ ಮಾಡಿಸ್ಬೋದು. ಓನ್ಲಿ ಆಟೋ ಇಮ್ಯುನೋ ಡಿಸಾರ್ಡರ್ಸ್ ಇದಲ್ಲ, ಅವ್ರಿಗೆ ಮೇ ಬಿ ಸ್ವಲ್ಪ ಡಿಫ್ರೆನ್ಸ್ ಇರ್ಬೋದು, ಸ್ವಲ್ಪ ಡಿಫ್ರೆನ್ಸ್ ಇದೆ ಇವರಿಂದ ಅವರಿಗೆ. ಸೊ ಎಲ್ಲರಿಗೂ ಈ ಕಿಡ್ನಿ ಡಯಟ್ ಫಾಲೋ ಮಾಡಬೇಕಂದ್ರೆ ನನಗೆ ಅನಿಸಲ್ಲ. ಈ ಪ್ರೋಟೀನ್ ಲೀಕ್ ಇರುತ್ತೆ ಅಲ್ವಾ, ಅವರು ಕೂಡ ಈ ರೀನಲ್ ಡಯಟ್ ಫಾಲೋ ಮಾಡಬೇಕಂತ ಕೇಳಿದರೆ ಇಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಅಂದರೆ ನಾರ್ಮಲ್, ಅಂದರೆ ಪ್ರೋಟೀನ್ ಪ್ಲಸ್, ಒಂದೇ ಪ್ಲಸ್ ಇದ್ದರೆ, ಸ್ಟಾರ್ಟಿಂಗ್ ಸ್ಟೇಜ್ ಇದ್ದರೆ ಈ ರೀನಲ್ ಡಯಟ್ ಫಾಲೋ ಮಾಡಬೇಕು ಅಂತ ಏನು ಕಂಡೀಷನ್ ಇಲ್ಲ. ಆದರೂ ಕೂಡ ನಿಮ್ಮ ಡಾಕ್ಟ್ರ್ ಏನು ಹೇಳ್ತಾರೆ ಅನ್ನೋದು ತುಂಬ ಮುಖ್ಯ. ಅದನ್ನು ನೀವು ಖಂಡಿತ ಕೇಳಲೇಬೇಕು. ನಿಮ್ಮ ಡಾಕ್ಟ್ರ್ ಡಯಟ್ ಫಾಲೋ ಮಾಡಿ ಅಂದರೆ ಮಾತ್ರ ಮಾಡಿ. ಯಾಕಂದರೆ ನಮ್ಮ ರೀನಲ್ ಡಯಟ್ ಫಾಲೋ ಮಾಡಿದ್ರಿಂದ ಅನೇಕ ನ್ಯೂಟ್ರಿಷನ್ಗೆ ಕೊಕ್ಕಿ ಬೀಳುತ್ತೆ. ಸೊ ಯಾಕೆ ಅವಶ್ಯಕತೆ ಇಲ್ದೇ ನೀವು ಮಾಡ್ತೀರಾ? ಅವತ್ತೋ ಬರುತ್ತೆ ಅಂತ ಹೇಳ್ಬಿಟ್ಟು ಇವತ್ತೇ ನಿಮ್ಮ ಡಾಕ್ಟ್ರಿಗೆ ನಿಮ್ಮ ರಿಪೋರ್ಟ್ ನೋಡಿ ಅವರು ಡಯಟ್ ಸಜೆಸ್ಟ್ ಮಾಡ್ತಾರೆ. ಬಟ್ ಇಲ್ಲ ವೀಡಿಯೋಗಳು ಇದನ್ನು ನೋಡಿ ನೀವೇ ಒಂದು ಡಯಟು ಫಿಕ್ಸ್ ಮಾಡ್ಕೊಳ್ಳೋದು ನನ್ನ ಪ್ರಕಾರ ಒಳ್ಳೆಯದಲ್ಲ. ಓಕೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಇರುತ್ತೆ. ಒಬ್ಬರು ಸೋಡಿಯಂ ಜಾಸ್ತಿ ಇರುತ್ತೆ, ಕಮ್ಮಿ ಇರುತ್ತೆ, ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ, ಕಮ್ಮಿ ಇರುತ್ತೆ. ನಮ್ಮ ಕಿಡ್ನಿ ಪೇಷಂಟು ಸೋಡಿಯಂ, ಪೊಟ್ಯಾಷಿಯಂ, ಫಾಸ್ಫರಸ್, ಪ್ರೋಟೀನ್, ವಾಟ್ರ್ ಇದನ್ನು ಬಂದು ಅವಾಯ್ಡ್ ಮಾಡಲೇಬೇಕು. ಸೊ ನಮ್ಮ ಸೋಡಿಯಂ ಬಂದು ನಾವೇ ಮುಂಚೆನೇ ಡಿಸ್ಕಸ್ ಮಾಡಿದ್ವಲ್ಲ, ನಾವು ಅದ್ರ ಬಗ್ಗೆ ವಾಟ್ರ್ ರಿಟೈನ್ ಮಾಡೋದ್ರಿಂದ ನಮ್ಮ BP ಹೆಚ್ಚು ಮಾಡುತ್ತೆ. ಸೊ ಅದರಿಂದ ಸೋಡಿಯಂ ಈ ಅಂಶ ಇರೋ ಎಲ್ಲವನ್ನು ಏನು ಮಾಡಬೇಕು, ಅವಾಯ್ಡ್ ಮಾಡಲೇಬೇಕು. ಒಬ್ಬೊಬ್ರು ಹೇಳ್ತಾರೆ ನಾನು ಗಂಜಿ ಮಾತ್ರ ಕುಡಿದೆ, ಓಕೆ ಒಳ್ಳೆಯದು, ಗುಡ್ ಅಂತ ಹೇಳಿದ್ರೆ ಗಂಜಿ ಜೊತೆಗೆ ಸೈಡಿಸ್ ಅಂದರೆ ಹಪ್ಪಳ, ಉಪ್ಪಿನಕಾಯಿ, ಮಜ್ಜಿಗೆ ಮೆಣಸಿನ್ಕಾಯಿ, ಅದು ಇದು ಎಲ್ಲ ಏನು ಬಂತು ಲಾಭ ಅಲ್ಲ. ಸೊ ಅದರಿಂದ ಉಪ್ಪು ಎಷ್ಟೆಷ್ಟು ಅವಾಯ್ಡ್ ಮಾಡ್ತಿರೋ ಅಷ್ಟಷ್ಟು ಒಳ್ಳೆಯದು ನಿಮ್ಮ ಕಿಡ್ನಿಗೆ. ಸೊ ಕಿಡ್ನಿಗೆ ಮಾತ್ರ ಅಲ್ಲ, ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ನಾವು ಚೆನ್ನಾಗಿ ಒಂದು ವಿಷಯ ನೆನ್ಪಿಟ್ಕೊಳ್ಬೇಕು, ನಾವು ತಗೊಳ್ಳೋ ಫುಡ್ಡು ಬಂದು ನಮ್ಮ ಕಿಡ್ನಿಗೆ ಮಾತ್ರ ಅಲ್ಲ. ನಮ್ಮ ಕಿಡ್ನಿ ಆಗಲೇ ಹೋಗಿದೆ. ನಮ್ಮ ಕಿಡ್ನಿ ಈ ರೀತಿ ಆಗಿರೋದ್ರಿಂದ ಅದು ಮಾಡಬೇಕಾದ ಕೆಲಸಗಳನ್ನ ನಿಲ್ಲಿಸಿದ್ರಿಂದ ಇದರಿಂದ ತುಂಬ ಎಫೆಕ್ಟ್ ಆಗುತ್ತೆ. ನಮ್ಮ ಕಿಡ್ನಿ ಯಾವುದ್ರ ಮೇಲೆ, ಹಾರ್ಟ್ ಮೇಲೆ, ಲಂಗ್ಸ್ ಮೇಲೆ, ನಮ್ಮ ಲಿವರ್ ಮೇಲೆ, ನಮ್ಮ ದೇಹದ ಇತರೆ ಭಾಗಗಳ ಮೇಲೆ ತುಂಬ ಎಫೆಕ್ಟ್ ಬೀಳುತ್ತೆ. ಅದರಿಂದನೇ ನಮ್ಮ ಡಯಟ್ ಫಾಲೋ ಮಾಡಬೇಕು. ಒಬ್ಬರು ಹೇಳಿದ್ರೆ ಹೋಯ್ತು ಹೋಗು ಕಿಡ್ನಿನೇ, ಅದ್ರ ಮತ್ತೇನು ಮತ್ತೆ ಅದನ್ನು ಇದು ಮಾಡಬೇಕು, ಅದಕ್ಕೇನು ಡಯಟ್ ಫಾಲೋ ಮಾಡಬೇಕು? ಕಿಡ್ನಿ ಹೋಯ್ತು ನಿಜನೇ, ಅದನ್ನ ಬೇರೆ ಪಾರ್ಟ್ಸ್ನ ಕಾಪಾಡಬೇಕಲ್ವಾ. ಸೊ ಅದರಿಂದ ನಾವು ಸ್ಟ್ರಿಕ್ಟ್ ಆದ ಡಯಟು ಖಂಡಿತವಾಗಿಯೂ ಮುಖ್ಯ. ಸೊ ನಾವು ನೋಡಿದ್ವಿ, ನಾವೆಂಥದ್ದು ಸೋಡಿಯಮ್ದು ಹೇಳಿದ್ನಲ್ಲ, ಹಪ್ಪಳ, ಉಪ್ಪಿನಕಾಯಿ, ಇದು ಪ್ಯಾಕೆಡ್ ಫುಡ್ ಎಲ್ಲದರಲ್ಲೂ ಸೋಡಿಯಂ ಇದೆ. ನೆಕ್ಸ್ಟ್ ಬಂದು ನಮ್ಮ ಪೊಟ್ಯಾಷಿಯಂ ಕೂಡ ಒಂದು ಉಪ್ಪೆ. ಸೊ ಪೊಟ್ಯಾಷಿಯಂ ಕಂಟೆಂಟ್ ಫುಡ್ಡು ಯಾವ್ದ್ಯಾವುದು ಅಂತ ನಿಮ್ಗೆ ಗೊತ್ತೇ ಇದೆ. ಫ್ರೂಟ್ಸಲ್ಲಿ ಮೇ ಬಿ ತುಂಬ ಜಾಸ್ತಿ ಇರುತ್ತೆ. ಫ್ರೂಟ್ಸು, ಕೆಲವು ವೆಜಿಟೇಬಲ್ಸ್, ಅಂದರೆ ನಮ್ಮ ಭೂಮಿಯ ಅಡಿಯಲ್ಲಿ ಬರುವ ಗೆಡ್ಡೆಗಳು, ಆಲೂಗೆಡ್ಡೆ, ಅದು ಇದು ಎಂಥದ್ದು ಇದೆಲ್ಲ ಭೂಮಿಯ ಅಡಿಯಲ್ಲಿ ಬರುವ ತರಕಾರಿಗಳೆಲ್ಲ ಮೋಸ್ಟ್ಲಿ ಪೊಟ್ಯಾಷಿಯಮ್ದು ಕಂಟೆಂಟು ಅಧಿಕವಾಗಿರುತ್ತೆ. ಅದನ್ನ ಅವಾಯ್ಡ್ ಮಾಡಬೇಕು. ಬನಾನಾ, ಈ ಒಣ ದ್ರಾಕ್ಷಿ, ಮತ್ತೆಂಥದ್ದು ಇದರಲ್ಲೆಲ್ಲ ಪೊಟ್ಯಾಷಿಯಮ್ ತುಂಬ ರಿಚ್ ಇರುತ್ತೆ. ಸೇಫ್ ಏನು ಮಾಡಬೇಕು ಅಂದರೆ, ಈಗ ನಾನು ಇದನ್ನು ತಿನ್ನಿ ಅಂದರೆ ವಿಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ. 200 ಮಿಲಿಗ್ರಾಮ್ಸ್ಗಿಂತ ಕಮ್ಮಿ ಯಾವುದ್ಯಾವುದು ಫುಡ್ಡಲ್ಲಿ, ಯಾವುದೋ ತರಕಾರಿಲೋ ಹಣ್ಣಲ್ಲೋ ಪೊಟ್ಯಾಷಿಯಮ್ ಕಮ್ಮಿ ಇರುತ್ತೋ ಅದೆಲ್ಲ ಸ್ವಲ್ಪ ಸೇಫ್ ನಮ್ಮ ಕಿಡ್ನಿಗೆ. ಸೊ ನೀವು ಹೋಗಿ ಗೂಗಲ್ ಮಾಡಿ ನೋಡಿ, ಎಂಥದ್ದು ಬನಾನಾ ಅಂತ ಟೈಪ್ ಮಾಡಿಬಿಟ್ಟು ಇದರಲ್ಲಿ ಪೊಟ್ಯಾಷಿಯಮ್ ಕಂಟೆಂಟ್ ಎಷ್ಟಿದೆ, 200 ಗ್ರಾಮ್ಗಿಂತ ಮೇಲೆ ಅಧಿಕವಾಗಿದೆ ಅಂದರೆ ಅದನ್ನು ತೊಗೊಳಕ್ಕೆ ಹೋಗಬೇಡಿ. ಅದಕ್ಕಿಂತ ಕಮ್ಮಿ ಇರೋದನ್ನ ನಿಮ್ಮ ಡಾಕ್ಟ್ರನ್ನ ಕೇಳಿ ಇದನ್ನು ತಗೋಬೋದಾ ಅಂತ ಕೇಳಿ, ಅವರು ಸಜೆಸ್ಟ್ ಮಾಡಿದ್ರೆ ಖಂಡಿತ ತಗೊಳ್ಳಿ. ಓಕೆ, ಈ ಸೊಪ್ಪು ತುಂಬ ಜನ ತಿನ್ನಬೇಡಿ ಏನೇನೋ ಹೇಳ್ತಾರೆ. ಈ ಅಡುಗೆ ಮಾಡೋರಿಗೆ ನ್ಯಾಚುರಲಾಗಿ ಗೊತ್ತಿದೆ, ಈ ಪೊಟ್ಯಾಷಿಯಮ್ ಕೂಡ ಒಂದು ಉಪ್ಪೆ ಅಲ್ವಾ. ನನ್ನ ಪ್ರಕಾರ ನ್ಯಾಚುರಲಾಗಿ ಅದ್ರಲ್ಲಿ ಜಾಸ್ತಿ ಉಪ್ಪಿನ ಅಂಶ ಜಾಸ್ತಿ ಇದೆ. ಬೇರೆ ಎಲ್ಲ ತರಕಾರಿಗಳಿಗೂ ಹಾಕೋಕ್ಕಿಂತ ಅದರಲ್ಲಿ ಕಮ್ಮಿ ನಾವು ಸಾಲ್ಟ್ನ ಹಾಕೋದು, ಯಾಕಂದರೆ ಅದರಲ್ಲಿ ಆಲ್ರೆಡಿ ಉಪ್ಪಿನ ಅಂಶ ಇದೆ ಅಂತ ಒಂದು ಫೀಲ್ ಬರುತ್ತೆ, ತಿಂದಾಗಲೇ ಗೊತ್ತಾಗುತ್ತೆ. ಸೊ ಇವರೇ ಹೇಳ್ತಾರೆ ಏನಂತ, ಹಸಿ ಸೊಪ್ಪಿಗಿಂತ ಬೇಯಿಸಿದ ಸೊಪ್ಪಲ್ಲಿ ಅಧಿಕವಾದ ಪೊಟ್ಯಾಷಿಯಮ್ ಇದೆ ಅಂತ. ಇಷ್ಟು ರಿಸ್ಕ್ ತಗೊಂಡು ಯಾಕೆ ತಿನ್ನಬೇಕು ಅದನ್ನ ಅಂತ ನನ್ನ ಭಾವನೆ. ಗೊತ್ತಿಲ್ಲ, ನಿಮಗೆ ತಿನ್ನಬೇಕು ಅನಿಸಿದ್ರೆ ನಿಮ್ಮ ಡಾಕ್ಟರ್ ಸಜೆಸ್ಟ್ ಮಾಡಿದ್ರೆ ತಿನ್ನಿ. ಇಲ್ಲಾಂದರೆ ಪೊಟ್ಯಾಷಿಯಮ್ ಅಧಿಕವಾಗಿದೆ, ಪೊಟ್ಯಾಷಿಯಮಿಂದ ಪ್ರಾಬ್ಲಮ್ ಆಗುತ್ತೆ, ಖಂಡಿತ ಹಾರ್ಟಿಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದರಿಂದ ಹೈ ಪೊಟ್ಯಾಷಿಯಮ್ ಫುಡ್ನ ಅವಾಯ್ಡ್ ಮಾಡೋಷ್ಟು ತುಂಬ ಒಳ್ಳೆಯದು. ನೆಕ್ಸ್ಟ್ ಏನು ಬರುತ್ತೆ, ಫಾಸ್ಫರಸ್ ಯಾವುದ್ಯಾವುದಿದೆ. ಫಾಸ್ಫರಸ್ಸಲ್ಲಿ ಏನೇನಿದೆ ಅಂದರೆ, ನಮ್ಮ ಫಾಸ್ಫರಸ್ ಏನು ಮಾಡುತ್ತೆ ಅಂದರೆ, ನಮ್ಮ ಅಧಿಕವಾದರೆ, ಕಮ್ಮಿ ಆದರೆ ಏನಾಗುತ್ತೆ ಅಂತಲೂ ಇದೆ, ಅದು ನಮಗೆ ಬೇಡ.
ಯಾಕಂದರೆ ನಮ್ಮದ್ರಲ್ಲಿ ಜಾಸ್ತಿ ಆದರೆ ಏನಾಗುತ್ತೆ ಅಂದರೆ ನಮ್ಮ ಮೂಳೆಗಳಲ್ಲಿರುವ ಕ್ಯಾಲ್ಶಿಯಮ್ನ ಹೀರ್ಕೊಬಿಡುತ್ತೆ ಅದು. ಸೊ ಅದರಿಂದ ಬೋನ್ ತುಂಬ ವೀಕಾಗಿ ನಿಂತಲ್ಲೆಲ್ಲ ಮುರಿಯೋ ಚಾನ್ಸಸ್ ಇರುತ್ತೆ ನಮ್ಮ ಕಿಡ್ನಿ ಪೇಷಂಟ್ಗೆ, ಎಕ್ಸ್ಪೆಷಲಿ ಇನ್ ಡಯಾಲಿಸಿಸ್ ಪೇಷಂಟು. ತುಂಬ ಜನ ನೋಡಿದ್ದೀನಿ, ಒಬ್ಬರಿಬ್ಬರಲ್ಲ, ತುಂಬ ಜನ ನೋಡಿದ್ದೀನಿ. ಡಯಾಲಿಸಿಸ್ ಪೇಷಂಟು ತುಂಬ ಕೇರ್ಫುಲ್ ಆಗಿರಬೇಕು. ನಮ್ಮ ಎಲುಬುಗಳು, ನಮ್ಮ ಬೋನ್ ತುಂಬ ವೀಕ್ ಇರುತ್ತೆ. ಸಡನ್ ಬಿದ್ದು ಬಿಡೋದು, ಇಲ್ಲ ಆಕ್ಸಿಡೆಂಟ್ ಬಿದ್ದು ಬಿಡೋದು, ಏನಾದರೂ ಆದರೆ ಸಡನ್ ಬ್ರೇಕ್ ಆಗಿಬಿಡುತ್ತೆ. ಒಂದು ಆಂಟಿನ ನೋಡಿದ್ದೀನಿ ನಮ್ಮ ಹಾಸ್ಪಿಟಲಲ್ಲಿ, ಪಾಪ ಅದು ಇದು ನಡೆಯೋದೇ ಇಲ್ಲ, ಹೆಂಗೆ ಏನೋ ಬ್ರೇಕ್ ಆಗಿಬಿಟ್ಟು ಸೊಂಟ ಫುಲ್ ಮುರಿದೋಗ್ಬಿಟ್ಟಿದೆ. ಎಲ್ಲ ಕೇಳ್ತಿದ್ದಾರೆ ಎಲ್ಲಿ ಬಿದ್ದೆ ಆಂಟಿಗೆ ನೆನಪೇ ಇಲ್ಲ ಪಾಪ, ಸೊಂಟ ಮುರಿದು ವೀಲ್ ಚೇರಲ್ಲಿ ಪಾಪ. ಇನ್ನೊಬ್ರು ಏನಂದರೆ ಜಸ್ಟ್ ಸ್ಕಿಡ್ ಆಗಿದ್ದು ಇಂಥ ಬೈಕಲ್ಲಿ, ತುಂಬ ದೊಡ್ಡದೇನಿಲ್ಲ, ಸುಮ್ಮನೆ ನಿಂತಿರೋದು ಇದರಲ್ಲಿ, ಬಟ್ ಈ ಶೋಲ್ಡ್ರು ಇದು ಕ್ರ್ಯಾಕ್ ಆಗಿಬಿಡ್ತು. ಇನ್ನೊಬ್ರು ಏನಾಯ್ತು ಅಂದರೆ ಬಸ್ಸಲ್ಲಿ ಬ್ರೇಕ್ ಆಗ್ತಾರಲ್ಲ, ಆಗ ನಮ್ಮ ಕೇರಳ ಬಸ್ಸಲ್ಲೆಲ್ಲ ನೋಡಿದ್ರಲ್ಲ ನೀವು, ಅದು ತುಂಬ ನಮ್ಮ ಬಸ್ ಥರ ಇರೋಲ್ಲ, ತುಂಬ ಸೀಟಿಗೂ ಇದಕ್ಕೂ ತುಂಬ ಹತ್ತಿರ ಇರುತ್ತೆ. ಸಡನ್ ಬ್ರೇಕ್ ಆದಾಗ ಎರಡು ಮಂಡಿ ಹೋಗಿ ಇದು ಮುಂದೆ ಸೀಟಿಗೆ ಗುದ್ದಿದಾಗ ಈ ಫುಲ್ಲು ಚಿಪ್ಪು ಪೂರ್ತಿ ಪುಡಿ. ಇದಕ್ಕೆಲ್ಲ ಯಾರಿಗಾದ್ರೂ ಪುಡಿ ಆಗುತ್ತಾ ಅಂದರೆ ಡಯಾಲಿಸಿಸ್ ಪೇಷಂಟಿಗೆ, ಕಿಡ್ನಿ ಲಾಂಗ್ ಟೈಮಿಂದ ಡಯಾಲಿಸಿಸ್ ಮಾಡ್ತಾ ಇರ್ತಾರಲ್ಲ, ಖಂಡಿತ ಆಗುತ್ತೆ. ಇಷ್ಟೇನಕ್ಕೆ ನಾನೇ ಒಂದ್ಸಲ ಮಾರ್ಕೆಟಲ್ಲಿ ತುಂಬ ಮಳೆ ಸೀಸನ್ ಡಯಾಲಿಸಿಸಲ್ಲಿದ್ದಾಗ ಜಾರ್ತಾ ಇದೆ ನನಗೆ ಎಲ್ಲೂ ಸಿಗ್ತಾ ಇಲ್ಲ ಹಿಡ್ಕೊಳ್ಳೋಕ್ಕೆ. ನನಗೆ ಆ ಗ್ಯಾಪಲ್ಲಿ ನನಗೆ ಇದೆಲ್ಲ ಓಡ್ತಾ ಇದೆ ಮಂಡೇಲಿ, ಅಂದರೆ ಇಷ್ಟು ಜನದ್ದು ಇದೆಲ್ಲ ಬ್ರೇಕ್ ಆಗಿತ್ತಲ್ಲ ಬೋನ್ಸ್. ದೇವ್ರೆ ಎಲ್ಲೂ ಸಿಕ್ಕಿಲ್ಲ ನನಗೆ, ಹಿಡ್ಕೊಳ್ಳೋಕೆ ಏನು ಗ್ರಿಪ್ ಇಲ್ಲ, ದಮ್ ಅಂತ ಬಿದ್ದೆ ನಾನು ಮಾರ್ಕೆಟಲ್ಲಿ. ಸಖತ್ ಪೇನ್ ಆಯ್ತು ನನಗೆ, ತುಂಬ ಹೆದರಿಕೆ ಆಗ್ಬಿಡೋದು, ದೇವರೇ ಏನಾದರೂ ಆಗ್ಬಿಡುತ್ತೆ ಅಂದರೆ. ದೇವರ ಕೃಪೆಯಿಂದ ಏನೂ ಆಗಿಲ್ಲ ನನಗೆ. ಸೊ ತುಂಬ ಕೇರ್ಫುಲ್ ಆಗಿರಬೇಕು, ಎಸ್ಪೆಷಲಿ ಡಯಾಲಿಸಿಸ್ ಪೇಷಂಟು. ಬೋನ್ ಸಖತ್ ವೀಕ್ ಇರುತ್ತೆ. ಸೊ ತುಂಬ ಕ್ಯಾಲ್ಶಿಯಂ ಲೋ ಇದ್ದರೆ ಖಂಡಿತ ನಿಮ್ಮ ಡಾಕ್ಟ್ರು ನಿಮ್ಗೇನು ಕೊಡ್ತಾರೆ, ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಸೊ ಫಾಸ್ಫರಸ್ ಕಂಟೆಂಟ್ ಯಾವುದ್ರಲ್ಲಿ ಜಾಸ್ತಿ ಇದೆ ಅಂದರೆ ಹಾಲು ಜಾಸ್ತಿ ಇದೆ. ಏನು ಹೇಳ್ತೀರಿ ನೀವು, ಕ್ಯಾಲ್ಶಿಯಂ ಇದೆ ಅಲ್ವ ಅದರಲ್ಲಿ ಅಂದರೆ? ಕ್ಯಾಲ್ಶಿಯಂ ಇದೆ, ಬಟ್ ಕ್ಯಾಲ್ಶಿಯಮ್ಗಿಂತ ಜಾಸ್ತಿ ಫಾಸ್ಫರಸ್ ಇದೆ, ಅದರಲ್ಲಿ ಪ್ರೋಟೀನ್ ಇದೆ. ಸೊ ಹೈ ಪ್ರೋಟೀನ್ ನಾವು ತೊಗೊಳ್ಬಾರ್ದಲ್ವಾ? ಹೇಗೆ ವೆಜ್ ಅವರು ಮೀಟ್ ತೊಗೊಳ್ಬಾರ್ದು, ಅದೇ ರೀತಿ ವೆಜ್ ಅವರು ಹಾಲಿನ ಐಟಮ್ಸ್ ತೊಗೊಳ್ಬಾರ್ದು. ಫಾಸ್ಫರಸ್ ಜಾಸ್ತಿ ಇದೆ ಅದರಲ್ಲಿ, ಪ್ರೋಟೀನ್ ಕೂಡ ಜಾಸ್ತಿ ಇದೆ. ಇವೆರಡು ಕಿಡ್ನಿಗೆ ಸೇಫ್ ಅಲ್ವೇ ಅಲ್ಲ. ಸೊ ಆಗಿದ್ರೂ ತೊಗೊಬೇಕಲ್ಲ, ನನಗೆ ಹ್ಯಾಬಿಟ್ ಇದೆಯಲ್ಲ ಹಿಂಗೆ ಅಂತ ಹೇಳಿದ್ರೆ ಕರ್ಡ್ ತೊಗೋಬೋದು ಅಂತ ಮೇ ಬಿ ಹೇಳ್ತಾರೆ. ಕರ್ಡಲ್ಲಿ ಅದು ಬಂದು ಎಂತ ಮಾಡಿದ್ದು, ಕೆನೆ ತೆಗೆದ ಹಾಲಿಂದ ಮಾಡಿದ್ದು, ಅಂದರೆ ಫ್ರೆಶ್ ಇರಬೇಕು, ಹುಳಿ ಎಲ್ಲ ಇರಬಾರ್ದು. ಅಂಥದ್ದು ಬೇಕಾದ್ರೆ ಸ್ವಲ್ಪ 50 ಗ್ರಾಮ್ ಮೇ ಬಿ ತೊಗೊಳ್ಬೋದೇನೋ ಅನಿಸುತ್ತೆ. ಸೊ ಜಾಸ್ತಿ ತೊಗೊಳ್ಬಾರ್ದು. ಇದು ಫಾಸ್ಫರಸ್ ಕಂಟೆಂಟ್ ಅದರಲ್ಲಿ ತುಂಬ ಜಾಸ್ತಿ ಇದೆ. ಇನ್ನು ಪ್ರೋಟೀನ್ ಕಂಟೆಂಟ್ ಯಾವುದಾದ್ರಲ್ಲಿದೆ ಅಂದರೆ ಖಂಡಿತ ಮೀಟಲ್ಲಿದೆ, ರೆಡ್ ಮೀಟ್. ಮತ್ತು ಎಗ್ಗು ಕೂಡ ನನಗೆ ಹೇಳಿದ್ರಪ್ಪ ಅವಾಯ್ಡ್ ಮಾಡಿ ಅಂತ. ಎಗ್ಗು ನಾನು ತಿಂತಿರಲಿಲ್ಲ, ಬಟ್ ನನಗೆ ಯಾವುದು ನಾನ್ ವೆಜ್ ತೊಗೊಳ್ಬೇಡಿ ಅಂತಲೇ ಹೇಳಿದರು. ನಂದು ಅಧಿಕವಾದ ಪ್ರೋಟೀನ್ ಲೀಕ್ ಆಗ್ತಿತ್ತಲ್ಲ, ಅದರಿಂದ ಮೇ ಬಿ ಹೇಳಿರ್ಬೋದು. ನಿಮ್ಮ ಡಾಕ್ಟ್ರು ನಿಮಗೆ ಸಜೆಸ್ಟ್ ಮಾಡಿದ್ರೆ ಮೊಟ್ಟೆ ತೊಗೊಳ್ಳಿ ಅಂತ ಹೇಳಿದ್ರೆ, ಮೊಟ್ಟೆದು ವೈಟ್ ತೊಗೊಳ್ಳಿ ಅಂತ ಹೇಳಿದ್ರೆ, ಚಿಕನ್ ತೊಗೊಳ್ಳಿ ಅಂತ ಹೇಳಿದ್ರೆ ತೊಗೊಳ್ಳಿ. ಬಟ್ ನನಗೆ ಸಜೆಷನ್ ಇರಲಿಲ್ಲ. ನನಗೆ ಫುಲ್ ನಾನ್ ವೆಜ್ ಫುಲ್ ಅವಾಯ್ಡ್ ಮಾಡೋಕ್ಕೆ ಹೇಳಿದರು. ಅಪ್ ಟು ಡಯಾಲಿಸಿಸಲ್ಲಿ ಬೇರೆ ಡಯಟ್, ಈ ಡಯಟ್ ಬಂದು ಡಯಾಲಿಸಿಸಲ್ಲಿ ಬರೋಲ್ಲ. ಡಯಾಲಿಸಿಸಲ್ಲಿ ಇದೆಲ್ಲ ಕಾಮನ್ ಇರುತ್ತೆ, ಸೋಡಿಯಂ, ಪೊಟ್ಯಾಷಿಯಮ್, ಎಂಥದ್ದು ಫಾಸ್ಫರಸ್, ಇದೆಲ್ಲ ಸೇಮ್ ಬರುತ್ತೆ. ಫಾಸ್ಫರಸ್ಸು ಇರುತ್ತೆ, ಬಟ್ ಈ ಪ್ರೋಟೀನ್ ಮಾತ್ರ ಇದಿರುತ್ತೆ, ರೆಸ್ಟ್ರಿಕ್ಷನ್ ಇರಲ್ಲ ಪ್ರೋಟೀನ್ಗೆ. ಹೈ ಪ್ರೋಟೀನ್ ಅದರಲ್ಲಿ ಅವಶ್ಯಕತೆ ಇದೆ, ಯಾಕಂದರೆ ನಮ್ಮ ದೇಹದಲ್ಲಿ ಪ್ರೋಟೀನ್ ಹೆವಿ ಲಾಸ್ ಆಗ್ತಾ ಇರುತ್ತೆ. ಅದೇ ನಮ್ಮ ಕಿಡ್ನಿನ ಡಯಾಲಿಸಿಸ್ ಮಿಷಿನ್, ಅದಕ್ಕೇನು ಗೊತ್ತಿರುತ್ತೆ, ಇರೋದನ್ನೆಲ್ಲ ಹೊಡ್ಕೊಂಡು ಹೋಗುವಂಥ. ಅದು ನಮ್ಮ ಕಿಡ್ನಿಗಾದ್ರೆ ಗೊತ್ತಿದೆ, ನಮ್ಮ ದೇಹಕ್ಕೆ ಇಷ್ಟೇ ಪ್ರೋಟೀನ್ ಬೇಕು, ಇಷ್ಟೇ ನೀರು ಬೇಕು, ಇಷ್ಟೇ ಫಾಸ್ಫರಸ್ ಬೇಕು, ಪೊಟ್ಯಾಷಿಯಂ ಬೇಕು ಅಂತ. ನಮಗೆ ಮಿಷಿನ್ಗೆ ಏನು ಗೊತ್ತಿದೆ, ಮಿಷಿನ್ಗೆ ಕೊಟ್ಟಿದ್ದನ್ನೆಲ್ಲ ಹೊಡೆದು ಜಾಡಿಸ್ಕೊಂಡು ಹೋಗುವಂಥ. ಸೊ ಅದರಿಂದ ಪ್ರೋಟೀನ್ ಹೆವಿ ಲಾಸ್ ಆಗುತ್ತೆ. ಸೊ ಪ್ರೋಟೀನ್ ಆ ಟೈಮಲ್ಲಿ ತೊಗೊಬೋದು, ಹೊರತು ಬಿಫೋರ್ ಡಯಾಲಿಸಿಸು ಅಷ್ಟಾಗಿ ಸಜೆಸ್ಟ್ ಮಾಡಲ್ಲ. ಮತ್ತೇನು ಪ್ರೋಟೀನೇ ಇಲ್ಲಾಂದರೆ ನಮ್ಮ ದೇಹದ ಕತೆ ಏನಾಗಬೇಕು? ಪ್ರೋಟೀನ್ ಏನೇನು ಕೆಲಸ ಮಾಡುತ್ತೆ ಅಲ್ವಾ? ಸೊ ಎಕ್ಸಸ್ ಅದೆಲ್ಲ ಆ್ಯಕ್ಚುಲಿ ನಾರ್ಮಲ್ ನಮ್ಮ ಪ್ಲ್ಯಾಂಟ್ಸಿಂದನೇ ನಮ್ಮ ಏನು ಪ್ರೋಟೀನ್ದು ನಮಗೆ ರಿಕ್ವೈರ್ಮೆಂಟು ಸ್ಯಾಟಿಸ್ಫೈ ಆಗೋಗುತ್ತೆ ನಮ್ಮ ದೇಹದಲ್ಲಿ. ಏನೇನು ಕೆಲವು ಬೇಳೆಗಳನ್ನ ಅವಾಯ್ಡ್ ಮಾಡೋಕ್ಕೆ ಹೇಳ್ತಾರೆ ಅಂತ, ಉದ್ದಿನ ಬೇಳೆ, ಈ ಕಾಬೂಲ್ ಕಡಲೆ, ತೊಗರಿ ಬೇಳೆ, ಮೇ ಬಿ ಅದರಲ್ಲೆಲ್ಲ ಜಾಸ್ತಿ ಪ್ರೋಟೀನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಕೆಲವು ನಟ್ಸ್ಗಳೆಲ್ಲ ಜಾಸ್ತಿ ಇರುತ್ತೆ. ಸೊ ಅದರಿಂದೆಲ್ಲ ಅವಾಯ್ಡ್ ಮಾಡಿ ಅಂತಲೇ ಹೇಳ್ತಾರೆ. ನೋಡಿ, ನಮ್ಮ ಡಾಕ್ಟ್ರು ಹೇಳಿದರೆ ನಿಮಗೆ ತಿನ್ನೋಕ್ಕೆ ಹೇಳಿದರೆ ತಿನ್ನಿ, ಬಟ್ ನನಗೆ ಇದೆಲ್ಲ ಅವಾಯ್ಡ್ ಮಾಡೋಕ್ಕೆ ಹೇಳಿದರು. ಸೊ ಇದೆಲ್ಲ ಮತ್ತು ಸೊ ವಾಟ್ರ್, ನೆಕ್ಸ್ಟ್ ನಾ ಹೇಳಿದ್ನಲ್ಲ, ವಾಟ್ರ್ ಬಂದು ಖಂಡಿತವಾಗಿ ಬ್ಯಾಲೆನ್ಸ್ ಮಾಡಲೇಬೇಕು. ವಾಟ್ರು ನಾವು ಜಾಸ್ತಿ ತೊಗೊಂಡಿದ್ರೆ, ವಾಟರ್ ಅಂದರೆ ನಾವು ಪ್ಲೇನ್ ವಾಟ್ರ್ ಮಾತ್ರ ಲೆಕ್ಕಕ್ಕಿಲ್ಲ, ಅದು ನಿಮ್ಗೆ ಚೆನ್ನಾಗಿ ಗೊತ್ತಿದ್ದಲ್ಲ. ನಾವು ಕುಡಿಯೋ ಟೀ, ಕಾಫಿ, ಸಾಂಬಾರು,
ಇದೆಲ್ಲ ಕೂಡ ವಾಟ್ರಲ್ಲೇ ಇದಕ್ಕೆ ಬರೋದು. ನಾವು ನೀರು ಮಾತ್ರ ಬೇರೆ, ಇದೆಲ್ಲ ಸಪ್ರೇಟ್ ಆ ಥರ ಅಲ್ಲ, ಇದೆಲ್ಲ ಇನ್ಕ್ಲೂಡ್ ಆಗಿ 1 ಲೀಟ್ರೋ ಇಲ್ಲ 750 ml. ಡಯಾಲಿಸಿಸ್ ಪೇಷಂಟ್ಗೆಲ್ಲ 250ನೇ ಜಾಸ್ತಿ, 250 ml ಜಾಸ್ತಿ. ಆ 250 ml ಅಲ್ಲೇ ಅವರು ಏನು ಮಾಡಬೇಕು, ಮಾತ್ರೆ ತೊಗೋಬೇಕು, ಫುಡ್ದು ಮಾಡಬೇಕು, ಇದೆಲ್ಲ ಮಾಡಬೇಕು. ಸೊ ಅವ್ರಿಗೆ ತುಂಬ ಕಷ್ಟ. ಸೊ ನಾನು ಇದು ಅಂತ ಹೇಳಿದ್ರೆ ಡ್ರೈ ಆಗಿ ಜಾಸ್ತಿ ತಿನ್ನಿ. ನಮ್ಮ ದೇಹಕ್ಕೆ ಅಷ್ಟೇನು ನೀರನ್ನ ಇದಿರೋದಿಲ್ಲ. ಬಂದ ನೀರನ್ನೆಲ್ಲ ನಮ್ಮ ಕಿಡ್ನಿ ಹೊರಗಡೆ ಹಾಕದೇ ಇರೋದ್ರಿಂದ ದೇಹಕ್ಕೆ ಬೇಕಾದ ನೀರಿನ ಇದೆಲ್ಲ ಸಿಗುತ್ತೆ. ಸೊ ಅದರಿಂದ ಡ್ರೈ ಆಗೋಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ತಿನ್ನಿ. ಸೊ ನಮಗೆ ತುಂಬ ಸುಸ್ತಾಗುತ್ತೆ ಅಂದರೆ ತುಂಬ ಟಿಪ್ಸ್ ಇದೆ ಅದರಲ್ಲಿ, ಅದನ್ನು ಫಾಲೋ ಮಾಡಿ. ಎಂತ ಫಾಲೋ ಮಾಡಿ, ಕೋಲ್ಡ್ ಏನು ಆಗಲ್ಲ ಅಂದರೆ ಬೇಡಪ್ಪ, ಈ ಐಸ್ದು ಕ್ಯೂಬ್ಸ್ ಹೇಳಕ್ಕೆ ಬರ್ತಿದ್ದೆ, ಬೇಡ. ಐಸ್ದು ಇನ್ನೊಂದು ಹೇಳಬೇಕಿತ್ತು, ಈ ಫ್ರಿಡ್ಜ್ ಐಟಮ್ ಯಾವುದೇ ಸರಿ ಫ್ರಿಡ್ಜಲ್ಲಿ ಇಟ್ಕೊಂಡು ತರಕಾರಿ ಆಗಲಿ ಮತ್ತು ಯಾವುದೇ ವಿಷಯಗಳಲ್ಲಿ ತಿನ್ನಕ್ಕೆ ಹೋಗ್ಬಿಡಿ. ಅದರಲ್ಲಿ ನ್ಯಾಚುರಲ್ ಆಗಿ ಸೋಡಿಯಂ ಕಂಟೆಂಟ್ ಅದರಲ್ಲಿ ಸೃಷ್ಟಿಯಾಗುತ್ತೆ. ಸೋಡಿಯಂ ಪೊಟ್ಯಾಷಿಯಂ ಕಂಟೆಂಟ್ ಅದರಲ್ಲಿ ಸೃಷ್ಟಿ ಆಗೋದ್ರಿಂದ ಫ್ರಿಡ್ಜಲ್ಲಿ ಇಟ್ಟಿರೋ ಯಾವುದೇ ಐಟಮ್ನ ತಿನ್ನೋಕ್ಕೆ ಹೋಗಬೇಡಿ. ಫ್ರೆಶ್ ಆಗಿ ಕರಿಸಿ ಫ್ರೆಶ್ ಆಗಿ ತಿನ್ನಿ. ಅದು ನೀವು ತಿನ್ನೋ ಎಂಥದ್ದು ವೆಜಿಟೇಬಲ್ಸ್ನು ಲೀಚಿಂಗ್ ಪ್ರೋಸೆಸ್ ಯೂಸ್ ಮಾಡಿ ತಿನ್ನಬೇಕು. ಲೀಚಿಂಗ್ ಪ್ರೋಸೆಸ್ ನಿಮಗೆ ಗೊತ್ತಿದೆ ಅಲ್ವಾ? ನಾವು ತಿನ್ನೋ ತರಕಾರಿನ ಚಿಕ್ಕದಾಗಿ ಕಟ್ ಮಾಡಿ, ಜಾಸ್ತಿ ನೀರಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಚೆನ್ನಾಗಿ ಕ್ಲೀನ್ ಮಾಡಿಬಿಡ್ತೀರಿ. ಕ್ಲೀನ್ ಮಾಡಿಬಿಟ್ಟು ಚಿಕ್ಕದಾಗಿ ಕಟ್ ಮಾಡಿ ಒಂದು 1 ಲೀಟ್ರ್ ನೀರಲ್ಲಿ, ಅಂದರೆ ಇಷ್ಟು ತರಕಾರಿ 1 ಲೀಟ್ರ್ ನೀರಲ್ಲಿ ಕಮ್ಮಿ ಅಂದರೂ ಒಂದು 2 ಗಂಟೆ ಹೊತ್ತು ನೆನೆಸಿದಾಗ ಅದರಲ್ಲಿ ಬರೋ ಎಕ್ಸ್ಟ್ರಾ, ಅದರಲ್ಲಿ ಸೋಡಿಯಂ ಪೊಟ್ಯಾಷಿಯಮ್ ಏನಿದ್ರು ಎಕ್ಸ್ಟ್ರಾ ಅದ್ರಲ್ಲಿ ಬಂದುಬಿಡುತ್ತೆ ಹೊರಗಡೆ. ಸೊ ಅದನ್ನು ನೀವು ಯೂಸ್ ಮಾಡಿ ತಿನ್ಬೋದು. ಇಲ್ಲ ನಂಗೆ ಅಷ್ಟು ಟೈಮ್ ಇಲ್ಲ ಅಂದರೆ ಬೇಯಿಸ್ಬಿಟ್ಟು ಚೆಂದ ತುಂಬ ನೀರಲ್ಲಿ ಬೇಯಿಸಿ, ಬೇಯಿಸಿದ ನೀರನ್ನ ಹೊರಗಡೆ ತೆಗೆದು ಎಸೆದು ಅದನ್ನು ಕೂಡ ನೀವು ಯೂಸ್ ಮಾಡಿ ತಿನ್ಬೋದು. ಯಾವುದು ಅಂದರೆ ನೀವು ತಿನ್ನಬೇಕಾದ ತರಕಾರಿಗಳು, ಅವಾಯ್ಡ್ ಮಾಡಬೇಕಾದ ತರಕಾರಿಗಳೆಲ್ಲ, ತಿನ್ನಬಹುದಾದ ತರಕಾರಿಗಳನ್ನ ಈ ರೀತಿ ಮಾಡಿ ತಿನ್ಬೋದು. ಎಲ್ಲನೂ ತಿನ್ನಬೇಡಿ ಅಂತ ಹೇಳಿದರೆ ಮತ್ತೆ ಯಾವುದು ತಾನೇ ತಿನ್ನೋದು ಅಂತ ಕೇಳ್ತೀರಾ? ಹೈ ಫೈಬರ್ ಕಂಟೆಂಟ್ ಇರೋ ಎಲ್ಲ ಫುಡ್ಡು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಯಾಕಂದರೆ ಹೈ ಫೈಬರ್ ಬಂದು ನಮ್ಮ ದೇಹದಲ್ಲಿ ಡಿಟಾಕ್ಸ್ ಮಾಡುತ್ತೆ, ನಮ್ಮ ದೇಹದಲ್ಲಿರೋ ಕಲ್ಮಶಗಳನ್ನ ಹೊರಗಡೆ ಓಡಿಸುತ್ತೆ ಅಂತ ಹೇಳ್ತಾರೆ. ಸೊ ಅದರಿಂದ ನ್ಯಾಚುರಲ್ ಆಗಿ ಕ್ರಿಯಾಟಿನಿನ್ ಕೂಡ ಕಮ್ಮಿ ಆಗೋ ಚಾನ್ಸಸ್ ತುಂಬ ಇದೆ. ಸೊ ಹೈ ಫೈಬರ್ ಕಂಟೆಂಟ್ ಇರೋ ಎಲ್ಲ ಫುಡ್ಡು ನಮಗೆ ಸೇಫೇ. ಇಷ್ಟೇ ನಾನು ಹೇಳಬೇಕಿದ್ದು ಈ ವಿಡಿಯೋದಲ್ಲಿ. ಏನು ಕ್ರಿಯಾಟಿನಿನ್ ಕಮ್ಮಿ ಮಾಡಬೇಕು, ನಮ್ಮ ಕಿಡ್ನಿಗೆ ಹೆಲ್ಪ್ ಮಾಡಬೇಕು ಅಂತ ನೀವು ನಿಮ್ಮ ಕಿಡ್ನಿಗೆ ಹೆಲ್ಪ್ ಮಾಡಬೇಕು ಅಂತ ಡಿಸೈಡ್ ಮಾಡಿದರೆ, ಸೊ ರೆಡ್ಯೂಸ್ ಯುವರ್ ವೆಯ್ಟ್, ಕಂಟ್ರೋಲ್ ಯುವರ್ BP, ಕಂಟ್ರೋಲ್ ಯುವರ್ ಶುಗರ್, ಮೆಡಿಸಿನಲ್ಲಿ ಒಂದು ಕಂಟ್ರೋಲ್ ಇರಬೇಕು. ಓಕೆ, ಮತ್ತು ಡಯಟ್. ಸೊ ಡಯಟ್ ಬಗ್ಗೆ ಇನ್ನೊಂದು ಬ್ರೀಫಾಗಿ, ಇದರಲ್ಲಿ ನಾನು ಯಾವ್ದು ತಿನ್ನಬೇಕು ಯಾವ್ದು ತಿನ್ನಿಲ್ಲ ಅದೆಲ್ಲ ಹೇಳಿಲ್ಲ ಅಲ್ವಾ? ಆ ಫುಡ್ಡನ್ನ ಪರ್ಟಿಕ್ಯುಲರ್ಗೆ ಯಾವ ವೆಜಿಟೇಬಲ್ಸ್ ಯಾವ ಫ್ರೂಟ್ಸ್ ತಿನ್ನಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತ ಹೇಳೋಣ. ಅದುವರೆಗೂ ಸ್ಟೇ ಸೇಫ್, ಸ್ಟೇ ಹೆಲ್ದಿ. ಮರ್ತಿದ್ದೆ, ಸ್ಟ್ರೆಸ್ ಫ್ರೀ ಆಗಿರಬೇಕು. ಇಷ್ಟೆಲ್ಲ ಮಾಡಿ ಸ್ಟ್ರೆಸ್ ಫ್ರೀ ಆಗಿಲ್ಲ ಅಂದರೆ ಯಾವ ವರ್ಕು ನಡೆಯೋದಿಲ್ಲ ಅಲ್ಲಿ. ಸ್ಟ್ರೆಸ್ ಫ್ರೀ ಆಗಿರಿ, ಸೇಫ್ ಆಗಿರಿ, ಹ್ಯಾಪಿ ಆಗಿರಿ. ಸೊ ಇದನ್ನೆಲ್ಲ ಫಾಲೋ ಮಾಡಿ ಕಿಡ್ನಿಗೆ ಹೆಲ್ಪ್ ಮಾಡಿ. ಮೇ ಬಿ ಕಿಡ್ನಿ ಇದೆಲ್ಲ ಮಾಡೋದ್ರಿಂದ ನಮ್ಮ ಕಿಡ್ನಿ ಏನು ರಿಪೇರ್ ಆಗಿಬಿಡುತ್ತಾ ಅಂತ ಹೇಳಿದ್ರೆ ಮೊದಲಿನ ರೀತಿಗೆ ಆಗಿಬಿಡುತ್ತಾ ಅಂದರೆ ಆ ಥರ ಏನಿಲ್ಲ. ನಮ್ಮ ಕಿಡ್ನಿ ಹಾಳಾಗೋ ಆ ಪ್ರೋಸೆಸ್ ಇದೆಯಲ್ಲ, ಅದನ್ನ ಡಿಲೇ ಮಾಡ್ಬೋದು. ದಿನಗಳಿರೋದನ್ನ ತಿಂಗಳುಗಳು ಮಾಡ್ಬೋದು, ತಿಂಗಳಿಗಿರೋದನ್ನ ಮೇ ಬಿ ವರ್ಷಗಳು ಮಾಡ್ಬೋದು. ಸೊ ಎಷ್ಟೆಷ್ಟು ದಿನಕ್ಕೆ ಆ ಡಯಾಲಿಸಿಸಿಂದ ನಮ್ಮನ್ನ ಡಿಲೇ ಮಾಡೋಕ್ಕೆ ನಮಗಿಂದ ಸಾಧ್ಯನೋ ಅಷ್ಟಷ್ಟು ನಾವು ಮಾಡೋದು ತುಂಬ ಒಳ್ಳೇದಲ್ವಾ? ಮೇ ಬಿ ಈ ಡಯಟೆಲ್ಲ ಒಬ್ಬೊಬ್ಬರಿಗೆ ಸೂಟಾಗಿ ಮೇ ಬಿ ಡಯಾಲಿಸಿಸ್ ಬರದೇ ಕೂಡ ಇರ್ಬೋದು ಅವ್ರ ಲೈಫಲ್ಲಿ ಅಲ್ಲ. ಅದೆಷ್ಟು ಒಳ್ಳೆಯ ಸುದ್ದಿ ಅಲ್ಲ? ಸೊ ಸ್ಟೇ ಸೇಫ್, ಸ್ಟೇ ಹೆಲ್ದಿ, ಸ್ಟ್ರೆಸ್ ಫ್ರೀ ಆಗಿರಿ. ದೇವರು ನಮಗೆಲ್ಲ ಆಯಸ್ಸೆಲ್ಲ ಕೊಟ್ಟರೆ ಬಂದು ನಿಮ್ಮನ್ನ ಭೇಟಿಯಾಗೋಣ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ. ನಮಸ್ತೆ.